ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಪ್ರಾರಂಭವಾದ ಸ್ಥಳ ಹಾವೇರಿಗೆ ಖಡಕ ಜವಾರಿ ಕಾಕ ಯಾಕೆ ಎಂಟ್ರಿ ಕೊಟ್ಟಾನ? ಈಗ ಹಾವೇರಿ ಜಿಲ್ಲೆ ಶಿಗ್ಗಾಂವಿ ಮತಕ್ಷೇತ್ರ ಇಡೀ ಕರ್ನಾಟಕ ರಾಜ್ಯದ ಒಂದು ಮಹತ್ವವಾದ ಕ್ಷೇತ್ರ. ಇಲ್ಲಿ ಎಂತಿಂಥ ರಾಜಕಾರಣಿಗಳು ಮುಖ್ಯಮಂತ್ರಿ ಆದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ಗೆಲುವು ಇಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಅಂತ ನನ್ನ ಸಮೀಕ್ಷೆ ಪ್ರಕಾರ ನಾನು ಈಗಾಗಲೇ ಅನೇಕ ಬಾರಿ ಬಿತ್ತರಣೆ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಗೋಸ್ಕರ ಇಲ್ಲಿ ಯಾರು ಉಪಚುನಾವಣೆಯಲ್ಲಿ ಟಿಕೆಟ್ ತೊಗೊಂಬರ್ತಾರ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತು ಕಾಂಗ್ರೆಸ್ ಶಾಸಕರಾಗ್ತಾರಂಥೇಳಿ ನಮ್ಮ ಅಡ್ವಾನ್ಸ್ ಭವಿಷ್ಯ ಈ ಖಡಕ ಕಾಕ ಯಾವಾಗ ಹೇಳ್ಯಾನ ಅದ್ರ ಪ್ರಕಾರ ನಡ್ಕೋತ ಬಂದೈತಿ. ಅದು ಕಾಲಜ್ಞಾನದ ಭವಿಷ್ಯ. ಈಗ ಅನೇಕ ಆಕಾಂಕ್ಷಿಗಳು ಇಲ್ಲಿ ಟಿಕೆಟ್ ನಮಗೂ ಕೊಡಬೇಕು, ನಾನೂ ಆಕಾಂಕ್ಷಿ ಅಂಥೇಳಿ ಅನೇಕ ಜನರು ನಾನು ಇಂಟರ್ವ್ಯೂ ಮಾಡಿದ್ದೀನಿ ಈಗಾಗಲೇ. ಈಗ ಇಲ್ಲಿ ಶಿಗ್ಗಾಂವ್ ಈ ಉಪಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ನೀವು ಹೆಸರು ಹೇಳಿದ ತಕ್ಷಣ ಇಡೀ ಕರ್ನಾಟಕ ರಾಜ್ಯನ ನೋಡ್ತೈತಿ ಶಿಗ್ಗಾಂವ್ ಹಾವೇರಿ ಜಿಲ್ಲಾ. ಆ ಹೆಣ್ಮಗಳು ಅನೇಕ ಹೋರಾಟದ ಮುಖಾಂತರ ಬಂದವಳು, ಸಮಾಜ ಸೇವೆಗಾಗಿ ಬಂದವಳು. ನೀವು ಅಂತಿರ್ಬೋದು ಕಾಕ ಏನು ಮಂಜುಳಾ ಪೂಜಾರಿದ ಇಂಟರ್ವ್ಯೂ ಮಾಡಿದಿ ಅಂಥೇಳಿ. ಆದರೆ ರಾಜಕಾರಣ ಮತ್ತು ಈ ಹೋರಾಟ ಯಾವ ರೀತಿ ಷಡ್ಯಂತ್ರದ ಮುಖಾಂತರ ಹತ್ತಿಕ್ಕಬೇಕು, ಆ ಮಹಿಳೆಯನ್ನು ಬೆಳವಣಿಗೆಗೆ ತುಳಿಬೇಕು, ಅವಳು ಬೆಳೆಯಬಾರದು, ಯಾವುದೇ ರೀತಿಯ ನಮಗೆ ಎದುರಾಳಿ ಆಗಬಾರದನ್ನುವ ಕುತಂತ್ರ ಕೆಲವು ದುಷ್ಟ ರಾಜಕಾರಣಿಗಳು ಅದಕ್ಕೊಂದು ಪ್ಲ್ಯಾನ್ ಹಾಕಿರ್ತಾರೆ ರೀ. ಇದು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಎಲ್ಲ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿಯೂ ಸಹಿತ ತನ್ನ ಗಾಂಭೀರ್ಯತೆ ಮತ್ತು ದಿಟ್ಟ ನುಡಿಗಳಿಂದ ಇವತ್ತು ರಾಜ್ಯಾದ್ಯಂತ ಎಷ್ಟು ಟೀಕೆ ಟಿಪ್ಪಣಿ ಮಾಡಿದರೂ ಸಹಿತ, ಏನೇನೋ ಒಂದೊಂದು ಸುಳ್ಳು ಮೊಕದ್ದಮೆಗಳನ್ನು ಹೂಡಿದರೂ ಸಹಿತ ಆ ಮಹಿಳೆ ಮಾತ್ರ ಮನ್ಯಾಗ ಕೂಡಲಿಲ್ಲ ರೀ. ಅವಳೇ ಮಹಾತಾಯಿ ಇಲ್ಲಿ ನಮ್ಮ ಮುಂದೆ ಅದಾಳು ನೋಡ್ರಿ. ಮಂಜುಳಾ ಪೂಜಾರ ಅಂದ ತಕ್ಷಣ ನೀವು ನೋಡ್ತಿರ್ಬೇಕು, ಲೈವ್ ನೋಡ್ತಿರ್ತಿರಲ್ಲ. ಯಾವುದೋ ಒಂದು ಅನ್ಯಾಯ ಆಯಿತು, ಎಲ್ಲೇ ಒಂದು ಘಟನೆ ಆಯಿತು, ಯಾವುದೋ ಒಂದು ರೈತರಿಗೆ ಅನ್ಯಾಯ ಆಯಿತು ಅಂದ ತಕ್ಷಣ ಮಂಜುಳಾ ಪೂಜಾರಿ ಅಂದ ತಕ್ಷಣ ಲಕ್ಷಾಂತರ ಜನ ನೋಡ್ತೀರಿ. ಆ ಮಂಜುಳಾ ಪೂಜಾರಿದು ಇವತ್ತು ನೇರ ಸಂದರ್ಶನ ಎದಕ್ಕೆ ಮಾಡಾಕತ್ತೀನಿ ಅಂದರೆ, ಈ ಉಪಚುನಾವಣೆಯಲ್ಲಿ ನಾನು ಪ್ರಬಲ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಕಾಕ, ನಾನು ಶಾಸಕಿ ಆಗತ್ತೇನೆ, ವಿಧಾನಸಭಾ ಪ್ರವೇಶ ಮಾಡ್ತಾನೆ. ಇಲ್ಲಿರುವಂಥ ಮೂಲಭೂತ ಸೌಲಭ್ಯ, ಜ್ವಲಂತ ಸಮಸ್ಯೆಗಳು, ಅನೇಕ ರೀತಿಯ ಕೂಲಿಕಾರ ಜನರ ಕೂಗಿಗೆ ಇಲ್ಲಿಯವರೆಗೆ ಶಿಗ್ಗಾಂವ್ ಮತಕ್ಷೇತ್ರ ಸುಧಾರಣೆ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ಹೆಂಗೈತಿ ಹಂಗೈತಿ. ಭಾವ್ಯಕತೆ ಸಂಕೇತ ಶಿಶ್ನಾಳ್ ಶರೀಫರು, ಕನಕದಾಸರು, ಇಲ್ಲಿ ಸೈಯದ್ ಆಜಂ ಪೀರ್ ಖಾದ್ರಿ ಅಂತ ದೇವಸ್ಥಾನ ಇರುವಂಥ ಸರ್ವಧರ್ಮದ ಭಾವ್ಯಕತೆಯ ಕೇಂದ್ರವಾದ ಈ ಮತಕ್ಷೇತ್ರದಲ್ಲಿ ಇಂಥ ಪುಣ್ಯವಂತ ಕರ್ಮಭೂಮಿಯಲ್ಲಿ ಇಂಥ ಒಂದು ಹೆಣ್ಮಗಳು ಜನ್ಮ ತಾಳೆ ಅಲ್ಲಂದ್ರೆ ಖುಷಿ ಅಲ್ರಿ ನಿಮಗೆ? ಈ ಹೆಣ್ಮಗಳನ್ನು ಯಾವ ರೀತಿ ಸೈಡ್ಲೈನ್ ಮಾಡಬೇಕು, ಯಾವ ರೀತಿ ಈಕೆನ ಹಾವೇರಿ ಜಿಲ್ಲೆಯಿಂದ ಹೊರಗಡೆ ಹಾಕಬೇಕು, ಇವಳು ಎಲ್ಲಾದರೂ ನಮಗೆ ಮುಳ್ಳಾದಾಳು ಅನ್ನೋ ಮನೋಭಾವನೆ ಇಟ್ಕೊಂಡವ್ರು ಈಗ ಮುಖ ಕಪ್ ಮಾಡ್ಕೊಂಡು ಮನ್ಯಾಗ ಸೇರೀರಿ. ಆದರೆ ಮಹಿಳೆ ಮಾತ್ರ ಹೋರಾಟ ನಿಂತಿಲ್ಲ. ಅವಳು ತನ್ನ ದಿಟ್ಟತನದಿಂದ ಈಗ ಉಪಚುನಾವಣೆಗೆ ಶಾಸಕಿ ಆಗಬೇಕಂತೇಳಿ ಶಿಗ್ಗಾಂವ್ ಪುಣ್ಯವಂತ ಮತದಾರ ಕ್ಷೇತ್ರದಲ್ಲಿ ಆ ಮತದಾರರಲ್ಲಿ ವಿನಂತಿ ಮಾಡೋಕೆ ಬಂದಾಳ. ಎಲ್ಲ ಜಾತಿ ಧರ್ಮದವ್ರ ಜೊತೆ ಅನನ್ಯ ಸಂಬಂಧ, ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡು ಇವತ್ತು ಈ ವಿಡಿಯೋ ಪ್ರಸಾರ ಆದ ತಕ್ಷಣ ನೀವು ನೆಗೆಟಿವ್ ಪಾಸಿಟಿವ್ ಕಮೆಂಟ್ಗಳನ್ನ ಹಾಕ್ತೀರಿ. ನಾನು ಕಮೆಂಟ್ ಹಾಕೋರಿಗೆ ಒಂದು ವಿನಂತಿ ಮಾಡ್ತೀನಿ, ಕಮೆಂಟು ಯಾವ ರೀತಿ ಕಮೆಂಟ್ಗಳು ಇರಬೇಕು, ಸಮಾಜದ ಸುಧಾರಣೆಯಲ್ಲಿ ಎತ್ತಿ ಒಂದು ಒಳ್ಳೆಯ ಸಂದೇಶಗಳನ್ನು ಹೋಗಬೇಕು. ನೀವು ಮಂಜುಳಾ ಪೂಜಾರ್ ಬಗ್ಗೆ ಕಾಕಾ ವಿಡಿಯೋ ಮಾಡ್ಯಾನ. ಈ ವಿಡಿಯೋ ಹಕೀಕತ್ ಮತ್ತು ಸತ್ಯಾಂಶ ಏನೈತೆ ಅನ್ನೋದು ಯಾಕಾಗಬಾರ್ದು? ಮಂಜುಳಾ ಪೂಜಾರಿ ಇಲ್ಲಿ ಶಿಗ್ಗಾಂವಿಯಲ್ಲಿ ಶಾಸಕಿ ಆದ ತಕ್ಷಣ ಮಹಿಳೆಯರಿಗಿರುವಂಥ ತೊಂದರೆ, ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟದ ಮುಖಾಂತರ ಬಂದವಳು. ಏನು ದೊಡ್ಡ ಅಗರ್ಭ ಶ್ರೀಮಂತನ ಮಗಳಲ್ಲ. ಏನು ನೂರಾರು ಕೋಟಿ ವ್ಯವಹಾರ ಇಂಡಸ್ಟ್ರೀಸ್ ಮಾಡಿ ಅಪಾರವಾದ ವಾಮ ಮಾರ್ಗದ ಹಣ ಗಳಿಸಿ ಇವತ್ತು ಇಲ್ಲಿ ಉಪಚುನಾವಣೆಗೆ ನಿಂತಿಲ್ಲ. ಪುಣ್ಯವಂತ ಮತದಾರರು ನಿಮಗೆ ವಿನಂತಿ ಮಾಡಿ ಹೇಳ್ತೀನಿ, ನನಗೊಂದು ಮತ ಕೊಡಿ ಅಂತಾಳ ಅವಳೇ ಮಂಜುಳಾ ಪೂಜಾರ್. ಅವಳ ಮಾತಿನಿಂದ ಕೇಳ್ತೀನಿ, ಯಾವ ಉದ್ದೇಶದಿಂದ ನಿತ್ಯಮ್ಮ ಈ ಉಪಚುನಾವಣೆಗೆ? ನಿನಗೆ ಚಾಮುಂಡರಿ ಭುವನೇಶ್ವರಿ ಆಶೀರ್ವಾದದಿಂದ ಬಂದಿದೆಯಾ ಇಲ್ಲಿ? ಅವರ ಮಾತಿನಿಂದ ಕೇಳ್ತೀರಿ. ಮಂಜುಳಾ ಪೂಜಾರ್ ನಮಸ್ಕಾರ. ನಿಮಗೊಂದು ವಿನಂತಿ, ನೀವು ಉಪಚುನಾವಣೆಯಲ್ಲಿ ಈ ಪ್ರತಿಷ್ಠಿತ ಕ್ಷೇತ್ರ, ಇಲ್ಲಿ ಮುಖ್ಯಮಂತ್ರಿಗಳು ಆದಂಥ ಕ್ಷೇತ್ರದಲ್ಲಿಯೂ ದಿಟ್ಟತನದಿಂದ ಹೋರಾಟ ಮಾಡಿ ರಾತ್ರಿ ಹಗಲಿ ರೈತರ ಕೂಲಿಕಾರನ್ನ ತೆಗೆದುಕೊಂಡು ಟ್ಯಾಕ್ಟರಲ್ಲಿ ಬಂಡಿಯಲ್ಲಿ ಹೊಡೆದು ಏನೇನೋ ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿ ಒಂದು ರಾದ್ದಾಂತ ಮಾಡಿದಿರಿ. ಆ ರಾದ್ದಾಂತದ ಮುಖಾಂತರ ಇವತ್ತು ಸಿದ್ಧಾಂತದ ಉಪಚುನಾವಣೆ ಬಂದೈತಿ. ಈ ಸಿದ್ಧಾಂತದ ಉಪಚುನಾವಣೆ ಯಾವ ರೀತಿ ನೀವು ಗೆಲುವು ಸಾಧಿಸ್ತೀರಿ ಅನ್ನೋದನ್ನು ಈ ಪುಣ್ಯವಂತ ಶಿಗ್ಗಾಂವ್ ಮತದಾರರಿಗೆ ಒಂದು 2 ನಿಮಿಷದಲ್ಲಿ ಹೇಳ್ತೀರಾ?
ನಮ್ಮೆಲ್ಲ ಮೊದಲನೇದಾಗಿ ನಮ್ಮ ಸವಣೂರು ಶಿಗ್ಗಾಂವ್ ಜನತೆಗೆ ನಮಸ್ಕಾರ. ಮೊದಲನೇದಾಗಿ ನಿಮಗೂ ನಮಸ್ಕಾರ ಕಾಕ. ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀರಿ. ಕೆಲವು ಮಾಧ್ಯಮಗಳು ದುಡ್ಡಿಗೆ ಅಂತನ ಸಂದರ್ಶನ ತೊಗೊತಾರೆ. ಆದರೆ ನೀವು ಹಂಗಲ್ಲ, ಪ್ರೀತಿ ವಿಶ್ವಾಸಕ್ಕೋಸ್ಕರ ಯಾರು ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಮನ್ನು ಹುಡುಕಿ ಅಂತ ಬಂದಿರಿ. ಎಲ್ಲಿದ್ದೀರಿ ಮಂಜಕ್ಕ ಅಂತ. ನಾನು ಹಾವೇರಿಯಾಗಿದ್ದೆ, ನಾನು ಬಂದೆ. ನೀವು ಬಂದಿರೋ ತಕ್ಷಣ ನಂಗೆ ಭಾಳ ಖುಷಿ ಆಯ್ತು. ನಿಮ್ಮಂಥ ಮಾಧ್ಯಮಗಳು ಭಾಳಷ್ಟು ನಮ್ಮ ರಾಜ್ಯದಾಗ ಬೆಳಿಬೇಕು ಅಂತ ನಾನು ಹಾರೈಸ್ತೇನೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ನಮ್ಮಂಥ ಬಡವ್ರ ಮಕ್ಕಳ ಬಗ್ಗೆ ನೀವು ಏನೂ ನಿರೀಕ್ಷೆ ಇಟ್ಕೊಳ್ಳಾರ್ದನ ಒಂದು ಸಂದರ್ಶನ ಕೊಟ್ಟು 4 ಜನಕ್ಕೆ ತಿಳಿಸೋಂಥ ಕೆಲಸ ಮಾಡತ್ತಿರಲ್ಲ. ನನಗೆ ಭಾಳ ಧನ್ಯವಾದಗಳು ಕಾಕ. ನಿಮಗೆ ಇಲ್ಲಿ ಮಠ ಬಂದಿರಿ ನೀವು. ನಿಮ್ಮ ಕೃತಜ್ಞತೆಗಳು ಹೆಂಗೆ ತಿಳಿಸ್ಬೇಕು? ನಾವು ಸಣ್ಣರು, ನಾವು ಯಾರು ರಾಜಕಾರಣಿಗಳ ಮಕ್ಕಳಲ್ಲ, ನಾವು ಕೋಟ್ಯಾಧೀಶ್ವರ ಮಕ್ಕಳು ಅಲ್ಲ. ಒಬ್ಬ ಸಾಮಾನ್ಯ ರೈತನ ಮಗಳು, ಒಬ್ಬ ಬಡವರ ಮಗಳು. ಹೋರಾಟದ ಮುಖಾಂತರ ನಾನು ಈ ರಾಜಕಾರಣಕ್ಕೆ ಯಾಕೆ ಎಂಟ್ರಿ ಹೊಡಿಬೇಕಂತಂದ್ರೆ, ನೋಡಪ್ಪ ನಮಗೊಂದು ಪವರ್ ಬೇಕು. ಹೋರಾಟ ಮಾಡ್ತೀವಿ, ಬೀದಿಗಳದು ಸುಳ್ಳು ಕೇಸ್ಗಳನ್ನು ಹಾಕಿ ನಮ್ಮಗಳ ಹಾಕೋಂಥ ಕೆಲಸ ಮಾಡ್ತಾರೆ, ಷಡ್ಯಂತ್ರಗಳು ಮಾಡ್ತಾರೆ. ಆದರೂ ನಾನು ನಿಲ್ಲಿಲ್ಲ, ನಾನು ಹೋರಾಟ ಮಾತ್ರ ನಿಲ್ಲಿಲ್ಲ. ನನಗೆ ಯಾರ್ಯಾರು ಏನನ್ನ ಕಿತಾಪತಿ ಮಾಡಿ ನನ್ನ ಮುರಿಬೇಕಂತ ಕುತ್ಕೊಂಡಾರ, ಅವ್ರ ಕೈ ಕಾಲು ಮುರ್ಕೊಂಡು ಮನ್ಯಾಗ ಕುತ್ಕೊಂಡಾರ. ಇವತ್ತಿನ ದಿನ ಅಧಿಕಾರ ಕಳ್ಕೊಂಡ ಕುತ್ಕೊಂಡಾರ. ಹೆಣ್ಣಿನ ಶಾಪ ಅದು ಯಾವತ್ತೂ ಇವ್ರಿಗೆ ಬಿಡಲ್ಲ. ಶಾಪ ಬರ್ಬರಿ ತಟ್ಟೈತಿ. ಅವ್ರ ಇಡೀ ಕುಟುಂಬ ಸರ್ವನಾಶ ಮಾಡೈತಿ. ಆದ್ರೆ ನನ್ನ ಶಿಗ್ಗಾಂವ್ ಸವಣೂರು ಜನರು ಅದನ್ನ ಗಮನ ಹರಿಸ್ಬೇಕು. ಯಾವುದೋ ಟಿ ವಿ ಮುಖಾಂತರ ಒಂದು ಹೋರಾಟಗಾರರಿಗೆ ಇವರು ಟಿ ವಿ ಬಿಟ್ಟು ಸುಳ್ಳು ಶಾಲೆ ಹಾಕ್ಯಂದು, ರೈತರ ಶಾಲೆ ಹಾಕ್ಯಂದು, ರೈತರ ಥರ ವೇಷ ಹಾಕ್ಯಂಬಂದು ನಮ್ಗೆ ಮೋಸ ಮಾಡಿದರು. ಎಲ್ಲ ಎಡಿಟಿಂಗ್ ಮಾಡಿದ್ರೂ ತಾವೆಲ್ಲ ಶಾಣ್ಯರಾಗಬೇಕು, ತಿಳ್ಕೋಬೇಕು. ನಾವು ಮುಂದೊಂದು ದಿನ ಇವ್ರಿಗೆಲ್ಲ ಮುಳ್ಳು ಹಾಕವೆ ಅಂತನ ಇವ್ರು ನಮ್ಗೆ ಕಾಲು ಹಿಡ್ದು ಎಳ್ಯಾಕೆ ನೋಡಿದ್ರು. ಆದ್ರೆ ನಾನು ಕುತ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ನಡೆಯೋ ದಾರಿ ಸತ್ಯ ದಾರಿ ಐತೆ ಅಂತಂದು ನಾನು ಯಾವತ್ತಿದ್ರೆ ನೋಡಪ್ಪ, ನಾನು ಮಾಡೋ ಕೆಲಸ ಒಳ್ಳೆದಿದ್ರೆ ಸಾಕು, ನಮ್ಮ ಜನರಿಗೆ ಗೊತ್ತಿದ್ರೆ ಸಾಕಂತ ನಾನು ಈ ಸರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ನಮ್ಮ ಊರಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ, ಯುವಕರಿಗೆ, ನಿರುದ್ಯೋಗಿಗಳಿಗೆ ಎಷ್ಟೋ ಬಡವ್ರ ಮನೆ ಬಿದ್ದವು. ಇನ್ನೂ ಗುಡ್ಸಲು ಮುಕ್ತನ ಆಗಿಲ್ಲ. ಇದು ಸಿ ಎಮ್ ಅದಾರ. ಸಿ ಎಮ್ ಅವರು ಬಂಗಾರ ತಗಡು ಹಾಕ್ಸ್ಬೇಕಾಗಿತ್ತು. ಹೋಗಲಿ, ನೆಟ್ಟಿಗೆ ಮನೆ ಬಿದ್ದಲ್ಲಿ ಹೋಗಿದ್ದಾರೆ ಅವರು. ಕೆಲವೊಂದು ಗ್ರಾಮಕ್ಕೆ, ಹಳ್ಳಿಗೆ ವಿಸಿಟ್ ಕೊಡಲಿಲ್ಲ ಅಂತ ಇವರು. ಇನ್ನೂ ಗುಡ್ಸಲನ ಅದಾವು, ಅಲ್ಲಿ ಹೋಗಿ ನೋಡಬೇಕಲ್ಲ. ನಮ್ಮ ಸವಣೂರು ಶಿಗ್ಗಾಂವದಾಗ ಬಂದು ಇವರು ಉಪಯೋಗ ತೊಗೊತಾರ, ಇವ್ರು ಬೆಳಿತಾರ. ಆದ್ರೆ ನಮ್ಮೂರು ಮಾತ್ರ ಬೆಳೆದಿಲ್ಲ. ಹಾಗಾಗಿ ನಾವು ಲೋಕಲ್ ಇರ್ತಕ್ಕಂಥವ್ರು ನಾವು ಬೆಳಿಬೇಕು. ನಾವು ಬೆಳೆದ್ರೆ ನಮ್ಮೂರು ಬೆಳಿತೈತಿ. ನಾವು ಅಧಿಕಾರದಾಗ ಹೋಗಿ ವಿಧಾನಸೌಧದಾಗ ಕುತ್ಕೊಂಡು ಪ್ರಶ್ನೆ ಮಾಡ್ತೇವೆ. ಎಲ್ಲನ ಜಾಸ್ತಿ ಅನುದಾನ ತೊಗೊಂಬರ್ತೇವೆ. ನಾವು ನಮ್ಮೂರಿಗಿಂತ ಕೊರತೆಗಳೈತಿ, ನಮ್ಮ ಜನರಿಗೆ ಹಿಂಗೆ ಕಷ್ಟ ಐತಿ ಅಂತಂದು, ನಮ್ಮ ರೈತರಿಗೆ ಹಿಂಗೆ ಕಷ್ಟ ಐತಿ ಅಂತ. ನಮ್ಮ ಹಾವೇರಿ ಜಿಲ್ಲೆಗೆ ಇಡೀ ಪ್ರವಾಹ ಬಂದು ನೀರು ನಿಂತ್ಕೊಂಡವು. ಯಾರೊಬ್ಬ ರಾಜಕಾರಣಿ ಹೋಗಿ ಹೊಲ್ದಾಗ ಕಾಲಿಟ್ಟಾರನೇ ಇವ್ರು. ಬೇರೆ ಊರಿಂದ ಹೊಸ ಅರ್ಬಿ ಹಾಕ್ಯಂದು ದೊಡ್ಡ ಕಾರ್ ತೊಗೊಂಡು ಬರ್ತೀರಲ್ಲ ನೀವೆಲ್ಲ. ಹಿಂದೆ ಕರೋನಾ ಟೈಮ್ನಾಗೆಲ್ಲ ಎಲ್ಲಿ ಹೋಗಿದ್ರಿಪ್ಪ ನೀವು? ಇರಲಿಲ್ಲ. ನೀವು ಜನರ ಕಷ್ಟ ಕೇಳೋಕ್ಕಿರಲಿಲ್ಲ. 3 ತಿಂಗಳೈತಿ ಚುನಾವಣೆ ಅಂತಂದು ನಮ್ಮ ಊರಿಗೆ ಬಂದು ನೀವು ಇಲ್ಲೇ ಮನೆ ಮಾಡ್ಕೊಂತ, ನಾ ಇಲ್ಲೇ ಇರ್ತೀನಿ, ಇಲ್ಲಿ ಮನೆ ಮಗ ಅಂತ ನಮಸ್ಕಾರ ಮಾಡ್ಕೊಂತ ಒಂದು 20 ಜನಕ್ಕೆ ರೊಕ್ಕ ಕೊಡ್ಕೊಂತ ಅಡ್ಡಾಡ್ತೀರಿ. ನಾವು ದುಡ್ಡು ಕೊಟ್ಟು ನಾವು ಹಿಂದೆ ಜನ ಕರ್ಕೊಂಡು ಅಡ್ಡಾಡೋಕ್ಕಾಗಲ್ಲ. ನಾನು ಸ್ವಂತ ಒಂದು ಕೆಲಸ ಮಾಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಡ್ರಿ, ನಾನು ಓಡಾಡ್ತೀನಿ, ನಿಮ್ಮ ಮನೆ ಮಗಳಾಗಿರ್ತೀನಿ. ನಾನು ಆರಿಸಿ ಬಂದ್ರೂ ಎಲ್ಲಿ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಯಾವತ್ತು ನಿಮ್ಗೆ ಸಿಗೋಂಥ ಹೆಣ್ಮಗಳು ನಿಮ್ಮ ಮನೆ ಮಗಳು ನಿಮ್ಮ ಮನ್ಯಾಗ ಇರ್ತಾಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜನರ ಕಷ್ಟ ಸುಖ ರಾತ್ರಿ 24 ಅವರ್ಸ್ ನಾನು ಯಾವತ್ತಿದ್ರು ನಿಮ್ಮ ಕಷ್ಟಕ್ಕೆ ನಾನು ಯಾವತ್ತು ಜೊತೆಯಾಗಿರ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ಕೊಂತೇನೆ ರೀ ಕಾಕ. ಕಾಂಗ್ರೆಸ್ ಪಕ್ಷದ ಪ್ರಬಲ ಆಕಾಂಕ್ಷಿ ನೀವು. ಈ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಇಲ್ಲಿ ಮಹಿಳೆಯರಿಗೆ ಕೊಡಬೇಕಂತ ತೀರ್ಮಾನ ತೆಗೆದುಕೊಂಡಾಗ ಈಗ ನೀವು ಮೊದಲನೇ ಪ್ರಾತಿನಿಧ್ಯತೆ ಹೇಗೆ ಹೊಂತೀರಿ? ಮೊದಲನೇದಾಗಿ ನನ್ನ ಮನಸ್ಸಿಗೆ ನಮ್ಗೆ ಕೊಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ. ನಾನು ಚಳಿಗಾಲ ಅಧಿವೇಶನದಾಗೂ ಭೇಟಿಯಾದೆ ಮತ್ತು ನಡುವು ಭೇಟಿಯಾದೆ. ಸಾಹೇಬ್ರ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು, ನಾವು ಬೆಳಿಬೇಕು ಅಂತ ನಮ್ಮ ಕಷ್ಟಗಳು ಹೇಳ್ಕೊಂಡಾಗ ಏನಂದ್ರು, ತಂಗಿ ನಾನು ಹಸಿರು ಶಾಲಕ್ಕಿಂದನ ರೈತ ಪರ ಹೋರಾಟ ಮಾಡೇ ಇವತ್ತು ಮಂತ್ರಿ ಆಗೀನಿ, ನಿನಗೆ ಒಳ್ಳೇದಾಗಲಿ ಅಂದ್ರೆ. DK ಸಾಹೇಬ್ರನ್ನ ಕೇಳಿದ್ದೀವಿ. ಆಯ್ತಮ್ಮ ನೋಡೋಣ, ನಿಂದು ಒಂದು ತಲೆಗೆ ಇಟ್ಕೊಂಡೇವೆ ಅಂತ ಹೇಳಿದಾರ. ನಾನು ಅಲ್ಲಿ ಬ್ಯಾನರ್ ಹಾಕಿಲ್ಲ, ನಾನು ಹೋಗಿ ಹಿಂದೆ ಜನ ಕರ್ಕೊಂಡು ಪ್ರಚಾರ ಮಾಡ್ತಾಯಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ. ಸುಳ್ಳು ಇವ್ರು ಏನೋ ಬೇರೆ ಊರಿಂದ ಬಂದಾರ, ಇವರು ನಮಸ್ಕಾರ ಹೊಡ್ಕೊಂಡು ಹೊಂಟಾರ. ನಾವ್ಯಾಕೆ ನಮಸ್ಕಾರ ಹೊಡೋಣ? ನಮ್ಮ 3 ಜನ ನಮ್ಗೆ ಗೊತ್ತೈತಿ, ನಮ್ಮ ಹೃದಯದಾಗ ಅದಾರ ಅವರು. ನಮ್ಮ 3 ಹೆಣ್ಮಗಳು ಅದಾಳ, ನಾವು ಆಕಿನ ಆರ್ಸ್ ತರ್ಬೇಕು ಅನ್ನೋರು ಎಷ್ಟೋ ಜನರು ಅದಾರ. ನನ್ನ ಹತ್ರ ಬೇರೆ ನೀವು ಹಂಗೆ ಕೇಳ್ಬೋದಲ್ಲ ಕಾಕ, ಮಂಜುಳಾ ಪೂಜಾರ್ ಹೆಂಗಪ್ಪ ಹೋರಾಟದಾಗ ಅಂತ ಹೇಳ್ರಿ ಕಾಕ. ನಾ ಎಲ್ಲ ಕೇಳ್ಕೊಂಡ ಬಂದೇನು ತಂಗಿ. ಈಗ ಉಪಚುನಾವಣೆಯಲ್ಲಿ ಈಗ ಎಲ್ಲ ಸರ್ವ ಜಾತಿ ಜನಾಂಗದವ್ರ ಜೊತೆ ಯಾವ ರೀತಿ ನಿಕಟ ಸಂಪರ್ಕ ಇಟ್ಕೊಂಡಿದ್ದೀಯಮ್ಮ? ಈಗ ಅಖಾಡ ತಯಾರಾಗೋದು ಇನ್ನು ವಾರ 15 ದಿನದಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಈಗ ಮಹಿಳೆಯರ ಗುಂಪಿನೊಂದಿಗೆ ಪ್ರತಿ ಕ್ಷೇತ್ರ ಅಡ್ಡಾಡಬೇಕು, ಪ್ರತಿ ಮನೆಗೆ ಹೋಗಬೇಕು. ಯಾವ ರೀತಿ ನೀತಿಗಳನ್ನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಚುನಾವಣೆಯಲ್ಲಿ? ನಾನು
2023ಕ್ಕೆ ಸ್ಪರ್ಧೆ ಮಾಡಿದ್ದೆ. ಬಸವರಾಜ ಬೊಮ್ಮಾಯಿ ವಿರುದ್ಧನ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಆಲ್ಮೋಸ್ಟ್ ಎಲ್ಲ ಗ್ರಾಮಗಳಿಗೆ ವಿಸಿಟ್ ಕೊಟ್ಟಿದ್ದೀನಿ. ನಮ್ಮ ಹಳ್ಳಿ ಸಂಪರ್ಕ ಅದಾವು, ನಮ್ಮ ಜನರ ಸಂಪರ್ಕ ಐತಿ. ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ನನ್ನಲ್ಲಿ ಯಾವತ್ತೂ ಇಲ್ಲ. ನಾವೆಲ್ಲ ಒಂದೇ ತಾಯಿ ಮಕ್ಕಳು ಥರ ಅದಾವೆ. ನಾವು ಸವಣೂರು ಶಿಗ್ಗಾಂವದಾಗ ಎಲ್ಲರೂ ನನ್ನ ಹಚ್ಕೊಂಡಾರ ಅದಾರ, ಎಲ್ಲರೂ ನನ್ನ ಇಷ್ಟಪಡ್ತಾರ, ನಮ್ಮ ಮನೆ ಮಗಳು ಅಂತಂದು ಆಯ್ಕೆ ಮಾಡ್ತಾರೆ. ಈಗೇನೋ ತೋರ್ಕಿಗೆ ಬಂದಿದ್ದಾರೆ, ಅವ್ರ ಪಾಪ ರೊಕ್ಕ ಐತಿ ಪಾಪ ಹೆಂಗೆ ಖರ್ಚು ಮಾಡ್ಬೇಕಂತ ಖರ್ಚು ಮಾಡಕತ್ತಾರ. ನಾವು ಅದನ್ನು ಬೇಕಾಗಿಲ್ಲ, ನನಗೆ ಆಯ್ಕೆ ಮಾಡಿರಿ, ನಾನು ನಿಮ್ಮ ಕೆಲಸ ಮಾಡ್ಕೊಡ್ತೇನೆ, ನಿಮ್ಮ ಮನೆ ಮಗಳು ಇಲ್ಲೇ ಇರ್ತೇನೆ. ನಾನು ಎಲ್ಲಿ ಹೋಗಲ್ಲ, ನಾನು ಬೆಂಗಳೂರು ದಿಲ್ಲಿನೋ ಬೇರೆ ಬೇರೆ ಊರಿಗೆ ಫಾರಿನ್ಗೆ ಹೋಗಿ ಸ್ಟಡಿ ಮಾಡ್ಕೊಂಬಂದಕ್ಕೆಲ್ಲ ನಾನು ಇಡೀ ಕರ್ನಾಟಕ ಸುತ್ತಿ ಕರ್ನಾಟಕದಾಗ ಹೋರಾಟ ಮತ್ತು ರೈತರ ಕಷ್ಟ ಏನು, ಬಡವ್ರ ಕಷ್ಟ ಏನು, ಮಹಿಳೆಯರ ಕಷ್ಟ ಏನು, ವಿಕಲಚೇತನರ ಕಷ್ಟ ಏನು, ನಿರುದ್ಯೋಗಿಗಳ ಕಷ್ಟ ಏನು ಅಂತೆಲ್ಲ ಗೊತ್ತೈತೆ ನನಗೆ. ಹೌದು, ಇವರು ಒಂದೊಂದು ಕಂಪ್ನಿಯರ ತಂದಾರ ಇಲ್ಲಿ ನಮ್ಮ ಸವಣೂರು ಶಿಗ್ಗಾಂವದಾಗ. ಮಂತ್ರಿ ಆಗ್ಯಾರ ಇಲ್ಲಿ ನಮ್ಮೂರಿಗೆ ಬಂದು. ಸವಣೂರು ಶಿಗ್ಗಾಂವ ನಂದು ಅಂತ ಕೊಚ್ಗೆಂದು ಬೇರೆ ಊರಿಂದ ಬಂದು ಇವ್ರನ್ನ ಆಯ್ಕೆ ಮಾಡೇವಿ ಸವಣೂರು ಶಿಗ್ಗಾಂವದಾರ ಅಂದ್ರೆ. ಇಲ್ಲಿ ಯುವಕರಿಗೆ ಮಹಿಳೆಯರಿಗೆ ಹೊಲ, ಈಗ ಎಲ್ಲ ಹೊಲ ಮುಗೋದಿಂದ, ಎಲ್ಲ ಹೊಲದಂಗೆ ಕೆಲಸ ಮುಗೋದಿಂದ ಹೊರಗೆ ದುಡ್ಕೊಂಡು ತಿನ್ಬೇಕು ಮಹಿಳೆಯರಿಗೆ ಮತ್ತು ಗಂಡು ಮಕ್ಕಳಿಗೆ ಅಂತಂದ್ರೆ ಪಾಪ ಎಲ್ಲ ಕೂಲಿ ಮಾಡಬೇಕು, ಚೀಲ ಹೊರಬೇಕು, ಇಲ್ಲ ಅಂತಂದ್ರೆ ಉಪವಾಸ ಇರಬೇಕು, ಸಾಲ ಮಾಡಿ ಬದುಕಬೇಕು. ಇವರು ಮಂತ್ರಿಗಳಾಗ್ಯಾರಲ್ಲ, MLA ಆಗ್ಯಾರ, ಏನೋ ಒಂದು ಕಂಪ್ನಿ ಕಟ್ಟಬೇಕನ್ನೋದ್ರೆ ಇವ್ರು ತಲೆಗೈತಿ ಇವ್ರಿಗೆ. ಮಹಿಳೆಯರಿಗೆ ಪಾಪ ಯುವಕರಿಗೆ ನಿರುದ್ಯೋಗಿಗಳಿಗೆ ಒಂದು ಕೆಲಸ ಕೊಡೋಣಂತ. ಸುಧಾಮ್ ಮೂರ್ತಿಯವರು ಹುಬ್ಬಳ್ಳಿಯಾಗ ಇನ್ಫೋಸಿಸ್ ಕಂಪ್ನಿ ಕಟ್ಟಿದಾರಲ್ಲ, ಆ ಥರ ಒಂದು ಕಂಪ್ನಿ ಇರೈತೆ ಇಲ್ಲೇ. ನಾನು ಆ ಥರ ಕಂಪ್ನಿ ಕಟ್ಟಬೇಕು ನಿರುದ್ಯೋಗಿಗಳಿಗೆ ಮತ್ತು ಮಹಿಳೆಯರಿಗೆ, ನಮ್ಮ ರೈತರಿಗೆ, ಮುಖ್ಯವಾಗಿ ನಮ್ಮ ರೈತರಿಗೆ ಒಳ್ಳೆ ಕ್ವಾಲಿಟಿ ಬೀಜ ಗೊಬ್ಬರ ಆಗಿರ್ಬೋದು, ಅವ್ರ ಗ್ರಾಮಕ್ಕೆ ತಲುಪಂಥ ಒಂದು ವ್ಯವಸ್ಥೆ ಆಗಬೇಕನ್ನೋ ಒಂದು ನನ್ನ ವಿಚಾರ ಐತಿ. ಆದಷ್ಟು ಬೇಗ ಅವ್ರು ನಮ್ಮ ರೈತರಿಗೆ ದಿನನಿತ್ಯ ಇವರು ತಾಲೂಕು ಕಚೇರಿಗೆ ಓಡಾಡ್ತಿರ್ತಾರೆ. ಒಂದು ಅರ್ಧ ತಾಸ್ನಾಗ ಅವ್ರ ಕೆಲಸ ಆಗ್ಬೇಕು, ಒಂದು ತಾಸ್ನ ಒಳಗೆ ಕೆಲಸ ಆಗ್ಬೇಕು. ಇಲ್ಲಾಂದ್ರೆ ಆ ಅಧಿಕಾರಿಗಳು ಇರಬಾರ್ದು. ನನ್ನ ಪ್ರಕಾರ ನಮ್ಮ ರೈತರ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಅಧಿಕಾರಿ ತೆಗೆದು ಹೋಗಿಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಕ್ಕೆ ನಾನು ನಿಜವಾಗ್ಲೂ ನಾನು ಹಂಗೆ ಮಾಡ್ತೀನಿ. ನನ್ನ ಒಂದು ಗಮನಕ್ಕೆ ಬಂದಾಗ ಮತ್ತು MLA ಆದರೆ ಇನ್ನೂ ಹೆಚ್ಚಿನ ಒಂದು ಸ್ಟ್ರಿಕ್ಕನ್ನು ತೊಗೊಂಬರ್ತೀನಿ. ನಾನು ಸಿದ್ಧಾಂತನ ಬೆಳೆಸ್ಕೊಂಡು ಹೋಗೋಂಥ ಹೆಣ್ಮಗಳು ನಾನು. ಹೋರಾಟ ಮುಖಾಂತರ ಬಂದಕ್ಕೆ, ಹೋರಾಟ ಮುಖಾಂತರನ ರಾಜಕೀಯವರು ಹೋರಾಟನ ನೋಡಿ ಕಲಿತಾರ. ನಾವು ಹೋರಾಟಗಾರ ರಾಜಕೀಯ ನೋಡಿ ಕಲಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಹೋರಾಟದಾಗಿಂದ ಬಂದವ್ರಿಗೆ ಕಷ್ಟ ಎಲ್ಲ ಗೊತ್ತಿರ್ತೈತಿ. ನಾವು ರಾಜಕೀಯ ಪ್ರವೇಶ ಮಾಡಿದ್ವಿ ಅಂದ್ರೆ ನಮ್ಗೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ನಮ್ಮ ಸವಣೂರು ಶಿಗ್ಗಾಂವ ಕ್ಷೇತ್ರ, ನನ್ನ ಕ್ಷೇತ್ರ, ನಮ್ಮ ಜನರು ಅವ್ರ ಕಷ್ಟ ಸುಖಗಳೇನು ಅಂತ ನಾನು ಕೇಳಬೇಕ್ರಿ. ಕೇಳಿ ತಿಳ್ಕೊಂಡು ಓಡಾಡ್ತೇನೆ ನಾನು. ಇನ್ಮ್ಯಾಗ ನಾನು ಶುರು ಮಾಡ್ತೀನಿ. ನಮ್ಮಂಥ ಹೆಣ್ಮಕ್ಳಿಗೆ ನೀವು ಅವಕಾಶ ಮಾಡಿಕೊಡ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ, DK ಶಿವಕುಮಾರ್ ಸಾಹೇಬ್ರೆ, ನಮ್ಮ ಉತ್ತರ ಕರ್ನಾಟಕ ಭಾಗದ ನಾಯಕರೇ, ನೀವೆಲ್ಲರೂ ಇತ್ತ ಗಮನ ಹರಿಸ್ಬೇಕು. ನಿಮ್ಮ ಫ್ಯಾಮ್ಲಿ ಕಡೆ ಎಷ್ಟು ನೀವು ಗಮನ ಹರಿಸ್ತಿರಲ್ಲ, ದೊಡ್ಡ ದೊಡ್ಡ ನಾಯಕರದಾರ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ. ಅಂದ್ರೆ ನಮ್ಮ ಭಾಗದಾಗ ಇಲ್ಲೇ ಧಾರವಾಡ ಆಗಿರ್ಬೋದು, ಇಲ್ಲೇ ಹಾವೇರಿ ಆಗಿರ್ಬೋದು. ನಿಮ್ಮ ಫ್ಯಾಮ್ಲಿ ಕಡೆ ನೀವು ನಿಗಮದ ಅಧ್ಯಕ್ಷರು ಅದು ಮಾಡ್ತಿರಲ್ಲ, ಇರಲಿ. ನಾವು ಅವ್ರಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ಹೋರಾಟಗಾರರಾಗಿ ಇತ್ತ ಗಮನ ಕೊಡ್ರಿ. ಒಂದು ಫ್ಯಾಮ್ಲಿ ಅಂತ ದಯವಿಟ್ಟು ನೀವು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಬೇಡ್ರಿ. ಸರ್ಕಾರನ ನೀವು ಕರಿ ತೊಗೊಂಡಿಲ್ಲ, ನಾವು ಹೋರಾಟ ಮಾಡೇವಿ. ನನ್ನ ಹೋರಾಟ ಲೆಕ್ಕ ಹಾಕಿದ್ರೆ ನಿಮ್ದು ಒಂದೇ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಕಾಕ. ಇತ್ತ ಗಮನ ಹರಿಸ್ಬೇಕು. ನಾನು ಕೆಲಸ ನೋಡಿ ಇವರು ಕೊಡಲಿಲ್ಲ, ಕೆಲಸ ಮಾಡ್ತೇನೆ, ಹಾರ್ಡ್ ವರ್ಕ್ ಐತೆ ನಂದು. ಇಲ್ಲಿ ರೋಡ್ ಇರಲಿಲ್ಲ, ಬ್ರಿಡ್ಜ್ ಇರಲಿಲ್ಲ, ಅದ್ರ ವಿರುದ್ಧ ಧ್ವನಿ ಎತ್ತಿದ್ದೇನೆ. ಮಾಜಿ ಮಂತ್ರಿಗಳಿದ್ದಾಗ ಅವ್ರ ವಿರುದ್ಧ ಧ್ವನಿ ಎತ್ತೇನೆ. ಮತ್ತು ಮರು ನಿರ್ಮಾಣ ಮಾಡ್ಯಾರ ಅವರು, ಮತ್ತು ಹೊಳ್ಳಿ ಮಾಡ್ಸೋಕೆ ಹಚ್ಚೇನಿ ರೋಡ್ ಗಿಡೆಲ್ಲ ನಾನು, ಮತ್ತು ಬ್ರಿಡ್ಜ್ ಮತ್ತು ವಾಪಸ್ ಕಟ್ಟಕ್ಕೆ ಹಚ್ಚೇನಿ. ನಾನು ಕೆಲಸ ಮಾಡಲಿಲ್ಲ. ಇವರೆಲ್ಲ ಹಿಂಗೆ ನಾನು ಪಕ್ಷದಾಗ ದುಡ್ದೇನೆ ಅಂತಾರೆ. ನೀವು ಪಕ್ಷದಾಗ ಅಷ್ಟೇ ದುಡ್ದಿರ್ಬೋದು, ನಿಮ್ಮ ಪಕ್ಷ ಬರೋಕ್ಕೆ ನಮ್ಮಂಥ ಹೋರಾಟಗಾರರ ಕಾರಣ ಅದಾರ ಅನ್ನೋದು ಮರಿಬೇಡ್ರಿ. ಹೌದು, ನಾವು ಹಿಂದಿರ್ತಕ್ಕಂಥ BJP ಸರ್ಕಾರ ವಿರುದ್ಧ ಸಿಕ್ಕಾಪಟ್ಟೆ ವಿರೋಧ ಹಾಕ್ಯಂದೇನಿ. ನನ್ನ ಜೀವನ ಕೂಡ ತ್ಯಾಗ ಮಾಡೀನಿ. ನಾನು ಜೀವ ಹೋಗ್ಯಾಗ ಬಂದೈತಿ, ನಂದು ಉಳ್ದೈತಿ. ಇಡೀ ರಾಜ್ಯದಾಗ ನಾನು ಅವ್ರ ವಿರುದ್ಧ ಹಾಕ್ಯಂದೇನಿ. ಒಂದು ಊರಲ್ಲ, ಒಂದು ಕ್ಷೇತ್ರ ಅಲ್ಲ, ರಾಜ್ಯದಾಗ ಅವ್ರು ಎಲ್ಲಿ ಅನ್ಯಾಯ ಮಾಡ್ತಾರೆ ಅಲ್ಲಿ ಆ ಊರಿಗೆ ಹೋಗಿ ಅವ್ರ ವಿರುದ್ಧ ಧ್ವನಿ ಐತೇನೆ ನಾನು. ನಿಮ್ಮ ಸರ್ಕಾರ ಬಂದೈತೆ ಅಂದ್ರೆ ಒಬ್ಬ ರೈತ ಪರ ಹೋರಾಟಗಾರದ್ದು ಒಂದು ಶಕ್ತಿ ಐತಿ, ಕಾರಣ ಐತೆ ಅನ್ನೋದು ತಾವು ದಯಮಾಡಿ ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮಂಥವ್ರು ವಿಧಾನಸೌಧದಾಗ ಮಾತಾಡಿದ್ವಿ ಅಂದ್ರೆ ಸರಿ ತಪ್ಪು ಏನು, ಜನರ ಕಷ್ಟ ಏನು, ರೈತರ ಕಷ್ಟ ಏನು ಅಂತ ನಾವು ಧ್ವನಿ ಎತ್ತಿ ಮಾತಾಡ್ತೇವೆ. ಸುಮ್ಮನೆ ಶೋಕಿ ಕೊಟ್ಟು ಕೂತ್ಕೊಳ್ಳೋರಿಗೆ ನೀವು ಆಯ್ಕೆ ಮಾಡಿದ್ರಿ ಏನು ಸಾಧನೆ ಮಾಡ್ದಂಗೆ ಆಗ್ತೈತೆ ಹೇಳ್ರಿ ನೋಡೋಣ ಕಾಕ. ಹೌದಲ್ರಿ? ಸುಮ್ಮನೆ ಅಂತ ಕೂತ್ಕೊಂಡ್ರೆ ಆಗುತ್ತಾ ಕಾಕ? ಮಾತಾಡಬೇಕು, ಪ್ರಶ್ನೆ ಮಾಡಬೇಕು. ನಮ್ಮೂರಿಗೆ ಇಂಥ ಅನುದಾನ ಕೊಡ್ರಿ, ಹಿಂಗೆ ಮಾಡಿರಿ, ಹಿಂಗಿಲ್ಲ ಅಂತ ಹೇಳಬೇಕು. ವಿಧಾನಸೌಧದಾಗ ರೈತರ ಶಾಲು ತಿರುಗಬೇಕು. ಅವಾಗ ರೈತರ ಕಷ್ಟ ಕಮ್ಮಿ ಆಕತ್ರಿ ಕಾಕ. ರೈತರ ಸಾಲ ಮನ್ನಾ ಮಾಡ್ಬೇಕಂತ ಯಾರೊಬ್ಬರು ಶಾಸಕರು ಬಾಯಿ ಬಿಡ್ತಾರ? ಇವರು ಗಪ್ ಚುಪ್
ರೈತರ ಸಾಲ ಮತ್ತು ರೈತರು ಏನಾರ ಸಾಲ ಮಾಡಿದಾಗ ಅವ್ರಿಗೆ ಪದೇ ಬ್ಯಾಂಕಿಂದ ನೋಟಿಸ್ ಹೋಗ್ತಿರ್ತೈತಿ. ಅಲ್ಲಿರ್ತಕ್ಕಂಥ ಶಾಸಕರು ಅವ್ರ ಕ್ಷೇತ್ರದಾಗ ನೋಟಿಸ್ ಯಾಕಪ್ಪ ಕಳಿಸ್ತೀರಾ, ಸ್ವಲ್ಪ ಕಾಲಾವಕಾಶ ಕೊಡ್ರಿ ರೈತರಿಗೆ. ಯಾಕಂದ್ರೆ ಬೆಳೆ ಬೆಳೆದಿರಂಗಿಲ್ಲ. ಈಗ ನೋಡಿದ್ರೆ ಬೆಳೆ ದೇವರು ಕೊಟ್ರೂ ಮಳೆ ಬರ್ತಾ ಇದೆ, ಎಲ್ಲ ಹಾನಿ, ನೀರು ಪಾಲಾಗೈತಿ. ಅದಕ್ಕೆಲ್ಲ ಭಾಳ ಕಷ್ಟಪಡ್ತಿರ್ತಾನೆ ರೈತ. ಕಣ್ಣಾಗ ನೀರು ತಪ್ಪಿಲ್ಲ, ಮಳೆ ನೀರು ಹೆಂಗೆ ತಪ್ಪಿಲ್ವೋ ರೈತರ ಕಣ್ಣಾಗ ನೀರು ತಪ್ಪಿಲ್ಲ. ಇವಾಗ ನೋಡ್ತಿರ್ತೀರಲ್ಲ ನೀವು, ನಮ್ಮ ಹಾವೇರಿ ಜಿಲ್ಲೆ ಫುಲ್ಲ ನೀರು ತುಂಬೈತ್ರಿ ಹೊಲದಾಗೆಲ್ಲ. ರೈತರು ಏನು ಮಾಡಬೇಕು? ರೈತರ ಪರ ನೀವು ಯಾರು ಧ್ವನಿ ಎತ್ತಿದ್ದೀರಾ? ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರಲ್ಲ, ಅವತ್ತಿನ ದಿನ ನೀವು ರೈತರ ಚಾಲಕಿಂತೀರಿ, ರೈತರ ಮಗ ಅಂತೀರಿ, ರೈತರ ಪರ ಧ್ವನಿನ ಎತ್ತಂಗಿಲ್ಲ ನೀವು. ಹಂಗೆ ಎತ್ತಿಲ್ಲ ಅಂದರೆ ನೀವೆಲ್ಲ ಯಾಕಪ್ಪ ಮತ್ತು ಶಾಸಕರಾಗಿರಿ, ಮಂತ್ರಿಗಳಾಗಿರಿ, ಮಾತಾಡ್ರಿಗಾರ ಅವಕಾಶ ಮಾಡಿಕೊಡ್ಬೇಕಲ್ರಿ ಕಾಕ. ಇವರು ರೈತರ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ರಿ. ಒಬ್ಬರಿಗಾರ ಹೋರಾಟಗಾರರಿಗೆ ರೈತರ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ರೆ ನೀವು, ಹಂಗಾದ್ರೆ ಜನ ಒಪ್ಪಿಗೆ ಅಂತಾರ ನಿಸ್ವಾರ್ಥ ಸರ್ಕಾರ ನಿಮ್ಮದು ಅಂತಂದು. ಹೌದಲ್ರಿ ಕಾಕ? ಹಾಂ ಸಹೋದರಿ ಮಂಜುಳಾ ಪೂಜಾರ್, ಕೊನೆಯದಾಗಿ ನಿಮ್ಮ ಶಿಗ್ಗಾಂವ್ ಮತದಾರರಿಗೆ ಒಂದು ಒಳ್ಳೆಯ ವಿನಂತಿ ಸಂದೇಶ ಕೊಡ್ರಿ. ನಾನು ಚುನಾವಣೆ ಅಖಾಡಕ್ಕೆ ಇಳಿಯೋದೇ ನಿಮ್ಮ ಮತ ಬೇಕು ಅಂತ. ನಮ್ಮ ಸವಣೂರು ಶಿಗ್ಗಾಂವ್ ಜನರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ನಮ್ಮ ಹಿರಿಯರಿಗೆ ಒಂದು ಮಾತು ಹೇಳಬೇಕಂದ್ರೆ, ದಯಮಾಡಿ ನೀವೆಲ್ಲರೂ ಯಾರ್ಯಾರಿಗೋ ಬೇರೆ ಊರಿಗೆ ಬಂದು ಅವ್ರು ದುಡ್ಡು ಕೊಡ್ತಾರ ಅಂತಂದು ದಯಮಾಡಿ ನಿಮ್ಮ ಮತ ಮಾರ್ಕಿನಕ್ಕೆ ಹೋಗ್ಬೇಡ್ರಿ. ನನಗೊಂದು ಅವಕಾಶ ಮಾಡಿಕೊಡ್ರಿ. ನಿಮ್ಮ ಮನೆ ಮಗಳು, ನಾ ಎಲ್ಲಿ ಹೋಗಲ್ಲ, ಆಯ್ಕೆ ಆಗಿ ಬಂದ್ರೆ MLAಗಳಿಗೆ ಪೇಮೆಂಟ್ ಇರ್ತೈತಿ, ಅವ್ರಿಗೆ ಪಗಾರ ಇರ್ತೈತಿ. ದಯಮಾಡಿ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಅನ್ಸತಿ, ಪಗಾರ ಇರ್ತೈತಿ. ನನಗೆ ಆ ಪಗಾರ ಅಷ್ಟೇ ಸಾಕು, ನನಗೆ ಬೇರೆದು ಏನು ಬೇಕಾಗಿಲ್ಲ. ಬೇರೆದು ಬಂದಿದ್ದೆಲ್ಲ ಅನ್ನೋದನ್ನು ತೊಗೊಂಬಂದಿದ್ದೆಲ್ಲ ನಿಮ್ಗಾಗಿ, ನಿಮ್ಮ ಸೇವೆಗಾಗಿ ನಾ ಮುಡಿಪಾಗಿಡ್ತೇನೆ ಅಂತ ಹೇಳ್ತೇನೆ ರೀ ಕಾಕ. ಕೆಲವು ಜನಕ್ಕೆ ಗೊತ್ತಿಲ್ಲ ಪಾಪ ಬಡವ್ರಿಗೆ, MLAಗಳಿಗೆ ಪಗಾರ ಇರ್ತೈತಿ. ಆ ಪಗಾರ ಅಷ್ಟೇ ಸಾಕು ನನಗೆ. ಆ ಪಗಾರದಾಗ ನಾನು ನಿಮ್ಗೆ ಹಂಚಿಕೊಡ್ತೇನೆ. ನನ್ನ ಸ್ವಂತ ರೊಕ್ಕದಿಂದ ನಿಮಗೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಕೊಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆ ಮಗಳು ನಿಮ್ಮ ಎದುರಿಗೆ ಇರ್ತಾಳೆ, ನಿಮ್ಮ ಕಷ್ಟ ಸುಖಕ್ಕೆ ಹಾಕ್ತೇನೆ. ದಯಮಾಡಿ ಇದೊಂದು ಸರಿ ನನಗೆ ಅವಕಾಶ ಮಾಡಿಕೊಡ್ರಿ. ನಿಮ್ಮ ಮತ ನನಗೆ ಉಡೇದಾಗ ಹಾಕ್ರಿ ಅಂತ ಭಿಕ್ಷೆ ಕೇಳ್ತಾ ಇದ್ದೇನೆ. ದಯಮಾಡಿ ನಿಮ್ಮ ಮನೆ ಮಗಳು ಕರುಣೆ ತೋರಿಸ್ರಿ, ನನಗೆ ಕಾಪಾಡ್ರಿ.